ಮೊನ್ನೆ ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಸಂಘರ್ಷ ಆಗಿತ್ತು. ಇವತ್ತು ಕೂಡ ಹಂಗ ಆಗ್ಬಿಡುತ್ತೆ ಗಣರಾಜ್ಯೋತ್ಸವ ಭಾಷಣದಲ್ಲಿ ಅನ್ನೋದು ಲೆಕ್ಕಾಚಾರಗಳಿತ್ತು. ಆದ್ರೆ ಅದಾಗ್ಲಿಲ್ಲ. ಖುಷಿಯಾಗಿ ಗವರ್ನರ್ ಭಾಷಣ ಓದಿದ್ರು, ಸಿದ್ದರಾಮಯ್ಯವರು ಕೈ ಕೊಟ್ರು, ಡಿ.ಕೆ. ಅವರು ಕೈ ಕುಲ್ಕೋದ್ರು. ಸೊ ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗಿದೆ, ಬಿಜೆಪಿ ಮೋದಿ ವಿರುದ್ಧ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ನಡುವಿನ ಟಾಕ್ ವಾರ್ ಮುಂದುವರೆದಿದೆ. ಇದೆಲ್ಲಾ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ. ಎಲ್ಲರೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಸಂವಿಧಾನವನ್ನ ದುರ್ಬಲಗೊಳಿಸುವ ಪ್ರಯತ್ನ ನಡೆಸುವುದು ವಿಷ ಉಣಿಸುವ ಸಂಚು. ಸಂವಿಧಾನವನ್ನ ನಾವು ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನ ರಕ್ಷಿಸುತ್ತದೆ, ದೇಶ ಸುಭದ್ರವಾಗಿ ಉಳಿಯುತ್ತದೆ. ಹೀಗಾಗಿ ನಾವೆಲ್ಲರೂ ಗಣರಾಜ್ಯೋತ್ಸವದ ದಿನವಾದ ಇಂದು ಸಂವಿಧಾನವನ್ನ ರಕ್ಷಿಸುವ ಪ್ರತಿಜ್ಞೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಮುಖ್ಯಮಂತ್ರಿಯಾಗಿ ಸಂವಿಧಾನದ ಆಶಯಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ತಲೆಮಾರುಗಳ ಅಸಮಾನತೆ ಮತ್ತು ತಾರತಮ್ಯವನ್ನ ಅನುಭವಿಸಿದವರಿಗೆ ಅವಕಾಶಗಳನ್ನ ಒದಗಿಸುವ ಒಂದು ಅಸ್ತ್ರವಾಗಿ ಅಭಿವೃದ್ಧಿಯನ್ನ ನಾನು ಪರಿಗಣಿಸಿದ್ದೇನೆ. ಸಂವಿಧಾನ ವಿರೋಧಿಸುತ್ತಿರುವವರು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವವರು ಅಂತ ಸಿದ್ದರಾಮಯ್ಯ ಹೇಳಿದ್ರು. 2028ಕ್ಕೆ ರಾಮನಗರದಿಂದಲೇ ಸ್ಪರ್ಧೆ, ಎಚ್ಡಿಕೆ ಸುಳಿವು. ರಾಮನಗರವು ನನ್ನ ಕರ್ಮಭೂಮಿ, ರಾಜಕೀಯ ನೆಲೆ. ಇಲ್ಲಿನ ಜನರು ನನ್ನನ್ನ ಮನೆ ಮಗನಂತೆ ಸ್ವೀಕರಿಸಿ 4 ಚುನಾವಣೆಗಳಲ್ಲಿ ಅವರೇ ಗೆಲ್ಲಿಸಿದ್ದಾರೆ. ನನ್ನ ಅಂತಿಮ ದಿನದ ರಾಜಕೀಯ ಜೀವನ ಹಾಗೂ ಹೋರಾಟಗಳು ರಾಮನಗರದಲ್ಲಿಯೇ ಇರಲಿವೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮೂಲಕ 2028ರ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದಲೇ ಸ್ಪರ್ಧಿಸುವ ಸುಳಿವನ್ನ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ 1 ಇಂಚು ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಬಿಡೋದಿಲ್ಲ. ಈ ಯೋಜನೆ ಬಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿ.ಕೆ. ಸುರೇಶ್ ಮಾತ್ರವಲ್ಲ, ಯಾರು ಬೇಕಾದ್ರೂ ಬಹಿರಂಗ ಚರ್ಚೆಗೆ ಬರಲಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸವಾಲು ಹಾಕಿದ್ರು. ಅಲ್ಲದೆ ಶಿವಕುಮಾರ್ಗೂ ನನಗೂ ಹೋಲಿಕೆ ಮಾಡಬೇಡಿ, ನಾನು ಅವರಂತೆ ದಬ್ಬಾಳಕೆ ನಡೆಸಿಲ್ಲ, ಕಲ್ಲು ಬಂಡೆ ಹೊಡೆದು ಜೀವನ ನಡೆಸಿಲ್ಲ. ನಾನು ಮನಸ್ಸು ಮಾಡಿದ್ರೆ ಅಧಿಕಾರದಲ್ಲಿದ್ದಾಗ ಶಿವಕುಮಾರ್ ಅಪ್ಪನಂತೆ ಆಸ್ತಿ ಮಾಡ್ತಿದ್ದೆ. ಅವರಪ್ಪ ಹಳ್ಳಿಗಳಲ್ಲಿ ಕಡಲೆ ಬೀಜ ಅಳಿತಿದ್ರಂತೆ. ಅವರಪ್ಪನನ್ನು ಹೋಲಿಕೆ ಮಾಡಿಕೊಳ್ಳಲು ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿದ್ರು. ಈ ಮೂಲಕ ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಕಂಪೇರ್ ಮಾಡಬೇಡಿ, ನನ್ನನ್ನ ಕಂಪೇರ್ ಮಾಡೋಕ್ಕೂ ಯೋಗ್ಯ ಇರಲ್ಲ ಅನ್ನೋ ದಾಟಿಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೌನ್ಶಿಪ್ ಚರ್ಚೆಗೆ ಸಿದ್ಧ ಅಂತ ಎಚ್ಡಿಕೆಗೆ ಡಿ.ಕೆ. ಶಿವಕುಮಾರ್ ಸವಾಲನ್ನು ಹಾಕಿದ್ದಾರೆ. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಕುರಿತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಲು ಸಿದ್ಧನಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕನಕಪುರ ಸಮೀಪದ ರಾಮ ಮಂದಿರ ಉದ್ಘಾಟನೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿ.ಕೆ. ಶಿವಕುಮಾರ್, ಬಿಡದಿ ಟೌನ್ಶಿಪ್ ಬಗ್ಗೆ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚೆಗೆ ನಾನು ಸಿದ್ಧ. ದಿನಾಂಕವನ್ನ ಮಾಧ್ಯಮವೇ ನಿಗದಿ ಮಾಡಲಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಚರ್ಚೆಗೆ ನಾನು ಸಮ್ಮತಿಸಿದ್ದೆ. ಈಗಲೂ ಅವರನ್ನೇ ಚರ್ಚೆಗೆ ಆಹ್ವಾನಿಸುತ್ತಿದ್ದೇನೆ ಅಂತ ಪ್ರತಿ ಸವಾಲನ್ನ ಹಾಕಿದ್ರು. ಇದು ಈಸಿ ಅಲ್ಲ. ಇಬ್ರು ಸುಮ್ಮನೆ ನಾನ್ ರೆಡಿ ಅಂತಾರೆ. ಕೂರಕ್ಕೆ ಒಬ್ರಿಗೊಬ್ರು ರೆಡಿ ಇರಲ್ಲ. ರಾಮನಗರ ಡಿಸಿಗೆ ಕುಮಾರಸ್ವಾಮಿ ಬಾರ್. ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ನನ್ನ ಮೊಬೈಲ್ ಕರೆಯನ್ನೇ ಸ್ವೀಕರಿಸಿಲ್ಲ. ನನ್ನ ನಂಬರ್ ನೋಡಿದ ಕೂಡಲೇ ತೆಗೆಯುವುದೇ ಇಲ್ಲ. ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ. ಯಾರೋ ಒತ್ತಡ ಏರಿದ್ರು ಅಂತ ತಪ್ಪು ಮಾಡಬೇಡಿ ಅಂತ ರಾಮನಗರ ಜಿಲ್ಲಾಧಿಕಾರಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ರು. ನಿವೃತ್ತರಾದರೂ ನೀವು ತಪ್ಪಿಸಿಕೊಳ್ಳಲು ಆಗಲ್ಲ. ಚಿತ್ರದುರ್ಗದ ಇಂಜಿನಿಯರ್ ಒಬ್ಬರು ಇದ್ರು. ಅಧಿಕಾರದಲ್ಲಿದ್ದಾಗ ಮುಖ್ಯ ಅಭಿಯಂತರಾಗಿ ಮಾಡಿದ ತಪ್ಪಿಗೆ ಈಗ ಜೈಲಿಗೆ ಹೋಗಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಿದ್ದೀನಿ, ಈ ಸರ್ಕಾರದ ಶಾಸಕರು ಸಚಿವರ ಒತ್ತಡಕ್ಕೆ ಮಣಿದು ಜನರಿಗೆ ದ್ರೋಹ ಬಗ್ಗಿಬೇಡಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟರು. ಕರೆಕ್ಟ್, ಸರ್ಕಾರ ಇರುತ್ತೆ ಹೋಗುತ್ತೆ, ಆದ್ರೆ ಅಧಿಕಾರಿಗಳು ಇರ್ತಾರೆ. ಅವ್ರು ಯಾರ್ದೋ ಒತ್ತಡಕ್ಕೆ ಮುಲಾಜಿಗೆ ಬಿದ್ದು ತಪ್ಪು ಮಾಡಿದ್ರೆ ಕಷ್ಟ ಆಗುತ್ತೆ. ಸರಿ ಇದ್ರೆ ಕರೆಕ್ಟ್ ಆಗಿರಿ. ಯಾರಿಗೋ ಮುಲಾಜಿಗೆ ಬೀಳೋ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರಾದ್ರೂ ಅಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಅಷ್ಟೇ. ಜನರಿಗೆ ಒಳ್ಳೇದಾಗೋಣ, ಸರಿ ಮಾರ್ಗದಲ್ಲಿ ನಡೆದ್ರೆ ಎಲ್ರಿಗೂ ಅನುಕೂಲ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ 2028ರ ಸಿಎಂ ಕನಸನ್ನ ಸಚಿವ ಜಮೀರ್ ಅಹಮದ್ ಖಾನ್ ಹಗಲು ಕನಸು ಅಂತ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಜೆಡಿಎಸ್ ತನ್ನ ಶಕ್ತಿ ಕಳೆದುಕೊಂಡಿದೆ ಹಾಗೂ 2028ರವರೆಗೂ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರೇ ಇರುತ್ತಾರೆ ಅಂತ ಹೇಳಿದ್ರು. ಎಲ್ಲರೂ ರಾತ್ರಿ ಕನಸು ಕಂಡ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಗಲು ಕನಸನ್ನ ಕಾಣ್ತಾರೆ. 2028ರಲ್ಲಿ ಅವರು ಮುಖ್ಯಮಂತ್ರಿಯಾಗುವುದು ಅಸಾಧ್ಯದ ಮಾತು ಅಂತ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. 2028ರವರೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅಲ್ಲಿ ಟಗರು ಕುಳಿತಿದೆ. ಕುರ್ಚಿ ಖಾಲಿ ಇದ್ರೆ ತಾನೇ ಹೊಸಬರು ಕೂರಲು ಸಾಧ್ಯ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಎಂದು ಅವರ ಬೆಂಬಲಿಗರು ಬಯಸುವಂತೆ ನಾವು ಬಯಸುತ್ತೇವೆ. ಆದ್ರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಮಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ ಅಂತ ಜಮೀರ್ ಅವರು ಹೇಳಿದ್ರು. ನನ್ಗೆ ಬಹಳ ಇದನ್ಸುತ್ತೆ. 2006 ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕುಮಾರಸ್ವಾಮಿ ಇವರೇ ಬಸ್ ಓಡಿಸ್ಕೊಂಡು ಹೋದ್ರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇವರೆಲ್ಲ ಒಟ್ಟಿಗೆ ಇದ್ರು. 2018ಕ್ಕೂ ಮುನ್ನ ಸಿದ್ದರಾಮಯ್ಯ ಭಾಷಣ ಮಾಡ್ಬೇಕಾದ್ರೆ ಅವರ ಅಪ್ರಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು.
ಯಡಿಯೂರಪ್ಪನ ಕೂಡ ಅವ್ರ ಅಪ್ರಾಣೆ ಆಗಲ್ಲ ಅಂದ್ರು. 2018 ಇದೇ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡಿದ್ರು. ಹೋಗಿ ನಿಂತ್ಕೊಂಡು ಅವ್ರ ಮನೆ ಮುಂದೆ ನೀವ್ ಆಗ್ಬೇಕು, ಬಿಜೆಪಿನ ದೂರ ಇಡಬೇಕು ಅಂತ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ, ಸಾರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡಿದ್ರು. ನಂತರ ಕುಮಾರಸ್ವಾಮಿ ಸರ್ಕಾರ ಬೆಳೆಸಕ್ ಹೋಗಿ ಅವರೇ ಸಿದ್ದರಾಮಯ್ಯ ತನ್ನ ಬೆಂಬಲಿಗ ಶಾಸಕರನ್ನ ಬಿಜೆಪಿ ಕಳಿಸಿ ಅದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯ ಟೀಮ್. ಅವ್ರ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿನ ಅಂದ್ರು. ಆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರೇ ನಿಂತ್ಕೊಂಡ್ರ ಅವ್ರ ಪಕ್ಕದಲ್ಲಿ. ಅವ್ರ ಅಪ್ರಾಣೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂದ್ರು. ಹಿಂಬಾಗ್ಲಲ್ಲ ಅವ್ರ ಬೆಂಬಲಿಗರನ್ನ ಬಿಜೆಪಿ ಕಳಿಸಿ ಅವ್ರನ್ನು ಮುಖ್ಯಮಂತ್ರಿ ಆಗಂಗ್ ನೋಡಿದ್ರು. ಸೊ ಆಗ ಕುಮಾರಸ್ವಾಮಿ ಹೇಳ್ತಾರೆ ಸಿದ್ದರಾಮಯ್ಯ ಆಗಲ್ಲ ಅಂದ್ರೆ ಆಗತ್ತೆ ಅಂತ. ಯಾಕಂದ್ರೆ ಅವತ್ತು ಹಿಂಗೆ ಹೇಳಿದ್ರು, ಅವ್ರ ಅಪ್ರಾಣೆ ನಮ್ಮ ಅಪ್ರಾಣೆ ಆಗಲ್ಲ ಅಂತ. ನಾನು ಮುಖ್ಯಮಂತ್ರಿ ಆದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಈಗ 28ಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತವ್ರೆ, ಹಂಗಾರೆ ಖಂಡಿತ ಆಗತ್ತೆ ಅಂತ. ಸಿದ್ದರಾಮಯ್ಯ ಯಾವ್ದು ಆಗಲ್ಲ ಅಂತಾರೆ ಅದು ಆಗೋಗಿದೆ ರಾಜಕೀಯದಲ್ಲಿ, ಕುಮಾರಸ್ವಾಮಿ ಅವ್ರ ವಿಷಯದಲ್ಲಿ, ಯಡಿಯೂರಪ್ಪನವ್ರ ವಿಷಯದಲ್ಲಿ. ನೋಡ್ಬೇಕೀಗ ಮುಂದೆ. ನಾನು JDS ಬಿಟ್ಟು ಹೋದ್ರೆ ದ್ರೋಹ ಹೇಗಾಗತ್ತೆ? ನಾನು ಅಲ್ಲಿದ್ದರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದಷ್ಟೇ. ನಾನು ಏನು ದ್ರೋಹ ಮಾಡಿದ್ದೀನಿ ಅಂತ JDS ನಾಯಕರಿಗೆ ಶಾಸಕ KM ಶಿವಲಿಂಗೇಗೌಡ ಪ್ರಶ್ನೆ ಮಾಡಿದ್ದಾರೆ. ಅರಸೀಕೆರೆಯಲ್ಲಿ ವಿದ್ಯುತ್ ಕೇಬಲ್ ಅಳವಡಿಸುವ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಿವಲಿಂಗೇಗೌಡರು, ಈ ವೇಳೆ ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆದ ವ್ಯಕ್ತಿತ್ವ ಇದೆ, ನಾನು ಬೆಳೆದಿದ್ದೀನಿ, ರಾಜಕೀಯ ಏನು ಅಂತ ನನಗೆ ಗೊತ್ತಿದೆ. ನೀವು ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅಧಿಕಾರ ಕೊಟ್ರ, ಅವ್ರಿಗೆ ಮೋಸ ಮಾಡದಂತೆ ಆಗ್ಲಿಲ್ವಾ ಅಂತ JDS ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅರಸೀಕೆರೆ ಗಂಡು ಶಿವಲಿಂಗೇಗೌಡರು. ರಾಜಕೀಯ ಶುರುವಾಗಿದೆ ಈಗಾಗಲೇ. ಶಿವಲಿಂಗೇಗೌಡರು ಸುದೀರ್ಘ ಕಾಲ 20 ವರ್ಷ JDS ಅಲ್ಲಿ ಇದ್ರು. ಆಮೇಲೆ ಅವ್ರು ಬಿಟ್ಟು ಕಾಂಗ್ರೆಸ್ ಇಂದ MLA ಆಗವ್ರೆ. ಮಂತ್ರಿ ಆಗ್ಬೇಕು ಅಂತ ಅನ್ಕೋತಾವ್ರು, ನೋಡ್ಬೇಕು ಮಂತ್ರಿ ಆಗ್ತಾರ ಬಿಡ್ತಾರ ಅಂತ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು 77ನೇ ಗಣರಾಜ್ಯೋತ್ಸವ ಉದ್ದೇಶಿಸಿ ಬೆಂಗಳೂರಿನ ಮಾಣಿಕ್ ಶಾ ಪೆರೇಡ್ ಮೈದಾನದಲ್ಲಿ ಭಾಷಣ ಮಾಡಿದ್ರು. ರಾಜ್ಯ ಸರ್ಕಾರದ ಭಾಷಣಗಳನ್ನ ರಾಜ್ಯಪಾಲರು ಯಥಾವತ್ತಾಗಿ ಓದಿದ್ರು. ರಾಜ್ಯಪಾಲರು ಸರ್ಕಾರದ ಭಾಷಣ ಓದುತ್ತಾರೋ ಇಲ್ವೋ ಎಂಬ ಕುತೂಹಲ ಇತ್ತು. ರಾಜ್ಯಪಾಲರು ಮತ್ತೊಮ್ಮೆ ಭಾಷಣ ಓದೋದೇ ಇಲ್ಲ ಅಂತೂ ಭಾವಿಸಲಾಗಿತ್ತು. ಕೊನೆಗೂ ರಾಜ್ಯಪಾಲರು ರಾಜ್ಯ ಸರ್ಕಾರ ಸಿದ್ಧಪಡಿಸಿಕೊಟ್ಟ ಭಾಷಣ ಯಥಾವತ್ ಓದಿದ್ದಾರೆ. ಗಣರಾಜ್ಯೋತ್ಸವದ ಹಿಂದಿನ ದಿನವೇ ಸಿಎಂ ಸಹ ಒಂದು ಕ್ಲಾರಿಟಿ ಕೊಟ್ಟಿದ್ರು. ಇದು ಗಣರಾಜ್ಯೋತ್ಸವದ ಭಾಷಣ, ರಾಜ್ಯಪಾಲರು ತಮ್ಮದೇ ಭಾಷಣ ಓದಬಹುದು ಅಂತಲೂ ಹೇಳಿದ್ರು. ಆದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಭಾಷಣ ಓದಿದ್ದಾರೆ. ಆದ್ರೆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಟೀಕೆ ಅಂಶಗಳು ಇರಲಿಲ್ಲ. ನಮ್ ಕರ್ನಾಟಕ ಯಾವತ್ತೂ ಕೂಡ ಕಿತ್ತಾಟದ ರಾಜ್ಯ ಅಲ್ಲ. ಈ ತಮಿಳ್ನಾಡು ಕೇರಳ ಟೈಪು ಎಲ್ಲ ಮೊನ್ನೆ ಹಂಗ ಆಗಿತ್ತಷ್ಟೇ. ನರೇಂದ್ರ ಮೋದಿ ಬೈಯಕ್ಕೆ, ಅಮಿತ್ ಶಾ ಬೈಯಕ್ಕೆ ಇವ್ರ ಕೈಲೇ ಬಹಳಷ್ಟು ಅಸ್ತ್ರವೇ. ರಾಜ್ಯಪಾಲರ ಹತ್ರ ಯಾಕೆ ಅವ್ರಿಗೆ ಹಿಂಸೆ ಕೊಟ್ಟಿವಿ? ಅಷ್ಟೇ. DK ಸಿದ್ದು ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ. ದೇಶದಲ್ಲಿ ಮನ್ರೇಗಾ ಮರುಜಾರಿಗೆ ಆಗ್ರಹಿಸಿ ಮಂಗಳವಾರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನಾ ರ್ಯಾಲಿ ಹಾಗೂ ಲೋಕಭವನಕ್ಕೆ ಮುತ್ತಿಗೆ ಹಮ್ಮಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ. ಇದರಲ್ಲಿ ವಿಧಾನಮಂಡಲ ಅಧಿವೇಶನದ ನಡುವೆ ಮನ್ರೇಗಾ ಹೋರಾಟವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಸಭೆ ಸೇರಿ ಅಲ್ಲಿಂದ ರಾಜಭವನಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡಲಾಗಿದೆ. ಬೆಳಗ್ಗೆ 10:30 ಗಂಟೆಗೆ ಫ್ರೀಡಂ ಪಾರ್ಕ್ ನಿಂದ ಲೋಕಭವನದವರೆಗೂ ರ್ಯಾಲಿ ನಡೆಯುತ್ತೆ. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರು, ಎಲ್ಲಾ ಶಾಸಕರು, ಸಂಸದರು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, KPCC ಪದಾಧಿಕಾರಿಗಳು ಭಾಗಿಯಾಗ್ತಿದ್ದಾರೆ. ನಾಳೆ ಮನ್ರೇಗಾ ಮರು ಜಾರಿಗೆ ಆಗ್ರಹಿಸಿ ಹೋರಾಟ ಇದೆ. ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಯುತ್ತೀಗ. ಗೆಹ್ಲೋಟ್ ಅವರನ್ನ ಕರ್ನಾಟಕ ರಾಜ್ಯಪಾಲರ ಹುದ್ದೆಯಿಂದ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆಯಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿತ್ತು. ಆದರೆ ಇದಕ್ಕೂ ಮುನ್ನವೇ ಖುದ್ದು ರಾಜ್ಯಪಾಲರ ಘಟನೆ ಕುರಿತಂತೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಾ ಇದೆ. ಕರ್ನಾಟಕದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಮತ್ತೊಂದು ಹಂತ ತಲುಪುವ ಸಾಧ್ಯತೆ ಇದೆ. ರಾಜ್ಯಪಾಲರ ನಡೆ ಬಗ್ಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯಲು ರಾಜ್ಯ ಸರ್ಕಾರ ನಿರ್ಧರಿಸಿತ್ತು. ಆದರೆ ಕಾಂಗ್ರೆಸ್ ಸಂಸದರ ಭೇಟಿಗೂ ಮುನ್ನವೇ ರಾಷ್ಟ್ರಪತಿಗಳಿಗೆ ಖುದ್ದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರೇ ಘಟನೆ ಕುರಿತಂತೆ ವರದಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ರಾಷ್ಟ್ರಪತಿ ಕೂಡ ಹಿಂದೆ ಬಿಜೆಪಿ ಇದ್ದವರು, ರಾಜ್ಯಪಾಲರು ಹಿಂದೆ ಬಿಜೆಪಿ ಇದ್ದವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ. ಇವ್ರು 1000 ಪತ್ರ ಬರೆದ್ರು ಅದೇನ್ ನಡೀತದಲ್ಲಿ? ಏನೂ ಇಲ್ಲ. ಡಸ್ಟ್ಬಿನ್ ಸೇರುತ್ತೆ, ಅದ್ ಬಿಟ್ರೆ ಬೇರೇನೂ ಆಗಲ್ಲ. ಕರ್ನಾಟಕ ಗೋವಾ ಗಡಿಯ ಚೋರ್ಲಾಘಾಟ್ನಲ್ಲಿ ನಡೆದಿದ್ದ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಆರಂಭದಲ್ಲಿ ಕೇವಲ ದರೋಡೆ ಅಂತ ಬಿಂಬಿತವಾಗಿದ್ದ ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಹೀಗೆ ದರೋಡೆಗೀಡಾದ 400 ಕೋಟಿ ರೂಪಾಯಿ ಹಣ ಗುಜರಾತ್ನ ಅತ್ಯಂತ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಎಂಬ ಸ್ಫೋಟಕ ಮಾಹಿತಿ ತನಿಖೆಯಲ್ಲಿ ಹೊರಬಿದ್ದಿದೆ. ನಿಷೇಧಿತ 2,000 ರೂಪಾಯಿ ಮುಖಬಲೆಯ ನೋಟುಗಳ ಕಂತೆಗಳನ್ನ ಗೋವಾದಿಂದ ಸಾಗಿಸಲಾಗ್ತಿತ್ತು. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾಳ್ವೆ ಅಲಿಯಾಸ್ ಶೇಟ್ ಈ ವ್ಯವಹಾರದ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗ್ತಾ ಇದೆ. ದರೋಡೆಯಾದ ಈ 400 ಕೋಟಿ ರೂಪಾಯಿ ಹಣವನ್ನ ಬೆಳಗಾವಿ ಮಾರ್ಗವಾಗಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ಗೆ ಸಾಗಿಸುವ ಹುನ್ನಾರ ನಡೆಸಲಾಗಿತ್ತಂತೆ. ಬಾಲಾಜಿ ಟ್ರಸ್ಟ್ಗೆ ಕಪ್ಪು ಹಣವನ್ನು ನೀಡಿ ಅದನ್ನ ಹಂತ ಹಂತವಾಗಿ ವೈಟ್ ಮನಿ ಕಾನೂನುಬದ್ಧವಾಗಿ ಪರಿವರ್ತಿಸುವ ಬೃಹತ್ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಯಾರು ತುಂಬಾ ಪ್ರಭಾವಿಗಳು ಅಂದ್ರೆ ಅದೇ ಅಮಿತ್ ಶಾ, ಮೋದಿ ಗೊತ್ತಿರಂಗೆ. ಬಟ್ ಇದು ಹೆಂಗೋ ಗೊತ್ತಾಗ್ತಾ ಇಲ್ಲ.
ಪೌರಾಯುಕ್ತಗೆ ಧಮಕಿ, ಕಾಂಗ್ರೆಸ್ನ ಗುಂಡಾ ನಾಯಕ ರಾಜೀವ್ ಗೌಡ ಅರೆಸ್ಟ್. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಪರಾರಿಯಾಗಿದ್ದ ಪುಡಾರಿ ನಾಯಕ ರಾಜೀವ್ ಗೌಡರನ್ನ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡರನ್ನ ಬಂಧನ ಮಾಡಲಾಗಿದೆ. ಪ್ರಕರಣದಲ್ಲಿ ಬಂಧನ ಮಾಡದಂತೆ ರಾಜೀವ್ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ದ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ಕಳೆದ 13 ದಿನಗಳಿಂದ ಪೊಲೀಸರು ರಾಜೀವ್ ಗೌಡ ಬಂಧನಕ್ಕೆ ಹುಡುಕಾಟವನ್ನ ನಡೆಸಿದ್ರು. ಕರ್ನಾಟಕ ಪೊಲೀಸ್ ಬಹಳ ಸ್ಟ್ರಾಂಗು, ಇದ್ಯಾಕೆ ಹಿಂಗ್ ವೀಕ್ ಆದ್ರು, ಸರ್ಕಾರನ ಬೆಂಬಲಕ್ಕೆ ನಿಂತಿದ್ಯಾ ಅಂತ ಜನ ಮಾತಾಡ್ಕೋತಾ ಇದ್ರು. ಇದೀಗ ಮಂಗಳೂರಿನ ಬಳಿ ಇರಬಹುದು ಅಂತ ಸುಳಿವು ಸಿಕ್ಕ ಹಿನ್ನೆಲೆ ಅಲ್ಲಿ ತಪಾಸಣೆ ನಡೆಸಿದ್ರು. ಬಳಿಕ ಸೋಮವಾರ ಮಧ್ಯಾಹ್ನ ಕೇರಳಕ್ಕೆ ಪರಾರಿಯಾಗಲು ಮುಂದಾಗಿದ್ದ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ತಾವೇನ್ ಹೇಳ್ತೀರಿ? ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಹೇಳ್ತಾವ್ರೆ ಇವ್ರು ಆಗಲ್ಲ ಅಂತ ನನಗೂ ಹೇಳಿದ್ರು 2018ರಲ್ಲಿ. ಆಗ ನನ್ನನ್ನೇ ಅವರೇ ಮುಖ್ಯಮಂತ್ರಿ ಮಾಡಿದ್ರು. ಯಡಿಯೂರಪ್ಪನ ಆಗಲ್ಲ ಅಂದ್ರು, ಅವ್ರನ್ನೂ ಅವರೇ ಮುಖ್ಯಮಂತ್ರಿ ಆಗ ಕಾರಣ ಆದ್ರು ಅಂತ ಹೇಳವ್ರೆ. 2028ಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಕುಮಾರಸ್ವಾಮಿ ಅವರ, DK ಶಿವಕುಮಾರ್ ಅವರ, ಇಲ್ಲ ಮತ್ಯಾರು? ಕಾಮೆಂಟ್ ಮಾಡಿ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.